ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭೆಯ ವತಿಯಿಂದ ಬಸವ ಪಂಚಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬಸವಣ್ಣನವರು ಲಿಂಗೈಕ್ಯರಾದ ದಿನವನ್ನು ಬಸವ ಪಂಚಮಿಯಾಗಿ ಆಚರಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಾಗೂ ಹಣ್ಣು ವಿತರಿಸಲಾಯಿತು. ಮೌಢ್ಯಕ್ಕೆ ಬಲಿಯಾಗದೆ ವೈಚಾರಿಕ ನೆಲೆಗಟ್ಟಿನ ಮೇಲೆ ಹಬ್ಬಗಳನ್ನು ಆಚರಿಸುವ ಮೂಲಕ ಬಸವಣ್ಣನವರ ತತ್ವ ಆದರ್ಶಗಳನ್ನು ಎತ್ತಿ ಹಿಡಿಯಬೇಕು ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಪಲಾಮೂರ, ಡಾಕ್ಟರ್ ಮಿರಜ್ ಪಾಷಾ, ಮಾರುತಿ ಬಿ ಗಂಜಗಿರಿ, ಸುರೇಶ್ ದೇಶಪಾಂಡೆ, ಕಾಶಿನಾಥ್ ಹುಣಜಾ, ಶಿವಲೀಲಾ ಬಿರಾದಾರ್ ಸೇರಿದಂತೆ ಬಸವ ಅಭಿಮಾನಿಗಳು ಹಾಗೂ ಬುದ್ಧಿಜೀವಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹರ್ಷವರ್ಧನ್ ವಿ ಚಿಮನ್ಕಟ್ಟಿ, ಚಿಂಚೋಳಿ. ಅಷ್ಟೊಂದು ಹಾಲುಗಳನ್ನ ನಾವು ಪೋಲ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶರಣರು ಸಂತರು ಏನು ಹೇಳ್ಕೊಂಡು ಬಂದ್ರು ಅದನ್ನು ಕೂಡ ನಮ್ಮ ತಲೆ ಒಳಗ ಅದು ಇನ್ನೂ ಕೂಡ ಹೋಗಲಾಗದ ಅಂಥದ್ರಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಇವತ್ತು ಹುಲಿ ದಂಪತಿಗಳು ವೀರಶೈವ ಲಿಂಗಾಯತ ಮಹಾಸಭಾದ ಏನು ವತಿಯಿಂದ ಪ್ರತಿ ವರ್ಷವೂ ಕೂಡ ನಾನು ಕೂಡ ಸುಮಾರು ವರ್ಷಗಳ ನೋಡ್ಲತ್ತೀನಿ. ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. 10 ಗಂಟೆ ಒಳಗಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಇಂಥ ಕಾರ್ಯಕ್ರಮಗಳನ್ನ ಸುಮಾರು ಕೇವಲ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ತುಂಬ ಪ್ರತಿಯೊಂದು ಹಳ್ಳಿಯಿಂದ ದಿಲ್ಲಿ ತನ ಇಂಥ ಕಾರ್ಯಕ್ರಮಗಳ ಆಧಾರ ಮಾತ್ರ ಅಣ್ಣ ಬಸವಣ್ಣನವರು ಕಂಡಿರ್ತ ಕನಸನ್ನ ನನಸಾಗ್ತದ. ನಾಗರ ಪಂಚಮಿ ಅನ್ನುವುದು ಬಸವ ಪಂಚಮಿಯಾಗಿ ಸುಮಾರು 25-26 ವರ್ಷಗಳಿಂದ ನೀವೆಲ್ಲ ಹಮ್ಮಿಕೊಳ್ತಾ ಬಂದಿದ್ರಿ. ಅದರಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಹುಲಿ ದಂಪತಿಗಳು ಅವರ ಒಂದು ಅಭಯಹಸ್ತದಿಂದ ಇಲ್ಲಿ ತನಕ ಯಶಸ್ವಿಯಾಗಿ ಇದು ಒಂದು ಬೆಳಕಿಗೆ ನಮ್ಮ ಚಿಂಚೋಳಿ ತಾಲೂಕಿಗೆ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಮಾನವ ಜೀವನ ಅನ್ನೋದು ಒಂದು ಆಶ್ವಾಸದ ಕಡೆಗೆ ಈ ಶಾಶ್ವತವನ್ನು ನಾವು ಮಾಡಬೇಕಾದ್ರೆ ಏನಾದರೂ ಒಂದು ಸಮಾಜಮುಖಿ ಚಿಂತನೆಗಳು, ವೈಚಾರಿಕತೆಗಳು ನಮ್ಮ ಬದುಕಿನಲ್ಲಿ ಜಾರಿಗೊಂಡ ಮಾತ್ರ ಈ ಮಾನವ ಜೀವನದ ಈ ಭೂಮಿ ಮೇಲೆ ಹುಟ್ಟಿದು ಸಾರ್ಥಕತೆ ಅನ್ನೋ ಭಾವ ಬೆಳಕಿಗೆ ಬರ್ತದೆ ಅಂತ ಹೇಳ್ಬೋದು. ಸರ್ 25 ವರ್ಷ ಹಿಡಿದು ಮಾಡ್ಕೊತಾ ಬಂದಿದ್ದೇವೆ. ನಾವು ಬಸವಣ್ಣನವರ ಮೌಲ್ಯಗಳನ್ನು ನಾವು ಆಚರಣೆ ಮಾಡಬೇಕು. ಮೂಢನಂಬಿಕೆಗಳು ಮಾಡಬಾರ್ದು. ಗಿಡಕ್ಕೆ ಸುತ್ತೋದು, ಕುತ್ತಿನ ಒಯ್ದು ಹಾಲು ಚೆಲ್ಲೋದು. ಹಾಲೇನು ತಿನ್ನಲ್ಲ. ಇದು ಹಾಲು ಅಂದ್ರೆ ಅಲರ್ಜಿ. ಅದಕ್ಕೆ ಹಾವಿಗೆ ಸುಮ್ಮನೆ ಅವ್ರು ಮಾಡ್ತಾರಂತ ಇವ್ರು ಮಾಡೋದು, ಇವ್ರು ಮಾಡ್ತಾರಂತ ಅದಕ್ಕೆ ಅವೆಲ್ಲ ಮೂಢನಂಬಿಕೆಗಳು ಭಾಳ ಬೇಡ ಅಂಥೇಳಿ ಈ ಉದ್ದೇಶದಿಂದ ಒಂದು ಬಡವರು ಒಂದು ಎಂದೂ ಹಾಲು ಕುಂಡಾರ್ದಂಥವ್ರು ವ್ಯಕ್ತಿಗಳು ಇದ್ದಾರೆ. ಅವರಿಗೆ ಒಂದು ಮುಖ ಒಣಗಿದ ಮುಖಕ್ಕೆ ಚೈತನ್ಯ ಬರಲಿ ಅಂತ ಉದ್ದೇಶದಿಂದ ಬಸವಣ್ಣನವರ ಜೀವನ ಪರ್ಯಂತ ನಾವು ಇದು ಮಾಡ್ಕೊತಾ ಬಂದಿದ್ದೇವೆ. ಅವ್ರು ಮಾಡಲ್ಲಂತ ಬಿಡೋದೂ ಇಲ್ಲ, ಹಾಗೆ ಮಾಡ್ಕೊತಾನೆ ಹೋಗೋದು. ಒಬ್ಬರು ನೋಡಿ ಮತ್ತೊಬ್ಬರು ಇಲ್ಲಿ ಪ್ರಶ್ನೆನಾಗಿದ್ದವನು ಸ್ವಲ್ಪ ಕಲ್ಕೊಂಡಾರ, ಹಾಲು ಹಾಕ್ತಾ ಇಲ್ಲ ಇದು. ಅದಕ್ಕೆ ಆ ಉದ್ದೇಶದಿಂದ ನಾವು ರೋಗಿಗಳಿಗೆ ಹಾಲು ಕೊಡ್ತಾ ಬಂದಿದ್ದೇವೆ. ಮೇಡಮ್, ಇದು ಪ್ರತಿ ವರ್ಷ ಮಾಡ್ಕೊತ ಬರ್ತೀವಿ. ಪ್ರತಿ ವರ್ಷನೂ ಮಾಡ್ತೇವೆ ಬಸವ ಪಂಚಮಿ ಅಂತೇಳಿ. ಬಸವಣ್ಣವ್ರ ಐಕ್ಯ ದಿನ ಇವತ್ತು